ಮಂಡ್ಯ, ಮೈಸೂರು, ತುಮಕೂರಲ್ಲಿ ದೋಸ್ತಿಗಳಿಗೆ ಗುನ್ನ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಈ ಗುನ್ನಾಗಿ ಸಿದ್ದುನೇ ಕಾರಣ ಅನ್ನೋ ಮಾತು ಕೂಡ ಇದೆ. ಮಗುನು ಚಿವುಟಿ, ತೊಟ್ಟಿಲು ತೂಗ್ತಿಲ್ಲ ಸಿದ್ದು ಅನ್ನೋ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಿವೆ. ಇಷ್ಟಕ್ಕೆಲ್ಲ ಕಾರಣ ಸಿದ್ದುನ ಆರದ ದ್ವೇಷವಂತೆ. ಬಗಲಲ್ಲೇ ಇರೋ ಆ ದ್ವೇಷಕ್ಕೆ ಈ ಬಾರಿ ಲೋಕಸಮರದಲ್ಲಿ ಜೆಡಿಎಸ್ಗೊಂದು ಗತಿ ಕಾಣಿಸೋಕೆ ಮುಂದಾಗವ್ರಂತೆ. ಹಾಗಾಗಿ 3 ಕ್ಷೇತ್ರದಲ್ಲೂ ಕೈಚಳಕ ತೋರಲು ಸಿದ್ದರಾಗವ್ರೆ ಸಿದ್ದರಾಮಣ್ಣ ಅಂತ ಹೇಳಲಾಗ್ತಾ ಇದೆ. ಸಿದ್ದು ದ್ವೇಷ ಕಾರ್ತವ್ರೆ. ಯಾವುದು ಆ ದ್ವೇಷ? ಇಲ್ಲಿದೆ ಅದರ ಕಂಪ್ಲೀಟ್ ರಿಪೋರ್ಟ್. ಹಾವಿನಂತೆ ಬುಸುಗುಡುತ್ತಿದ್ದಾರ ಸಿದ್ದು. ನಂಬಿದವರಿಂದಲೇ ದಳಪತಿಗಳಿಗೆ ದೋಖ. ಕುಮಾರಣ್ಣಂಗೆ ಸಿದ್ದರಾಮಣ್ಣ ಖೆಡ್ಡ. 3 ಲೋಕದಲ್ಲಿ ಕೈ ಚಳಕ. ತೆರೆಮರೆಯಲ್ಲೇ ಶಿಷ್ಯರ ಎತ್ಕಟ್ಟಿ ಡಬಲ್ ಗೇಮ್ ಆಡ್ತಿದೆಯಾ ಟಗರು. ಮಗುನು ಚಿವುಟಿ, ತೊಟ್ಟಿಲನ್ನು ತೂಗ್ತಿಲ್ವಾ ಸಿದ್ದು ಸಾಹೇಬ್ರು. ದಳಪತಿಗಳಿಗೂ ಗೊತ್ತು ಸಿದ್ದು ಆಟ. ಉಗಳಂಗಿಲ್ಲ, ನುಂಗಂಗಿಲ್ಲ ಬಿಸಿ ತುಪ್ಪ. ಸಿದ್ದು ನಿಜಕ್ಕೂ ಹೀಗೆ ದ್ವೇಷ ಕಾರ್ತಿದಾರ? ಹಾಗಾದ್ರೆ ಮಡಿಲಲ್ಲಿ ಕೆಂಡ ಇಟ್ಕೊಂಡೆ ದಳಪತಿಗಳ ಜೊತೆ ಏ ದೋಸ್ತಿ ಹಮ್ ನಹಿ ಚೋಡೆಂಗೆ ಅಂತ ಹಾಡ್ತಿದಾರ? ಗೊತ್ತಿಲ್ಲ. ಆದರೆ ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಇನ್ನೂ ಭಿನ್ನಮತ ಶಮನ ಆಗದಿರೋದಕ್ಕೆ ಸಿದ್ದುವಿನ ದ್ವೇಷವೇ ಕಾರಣ ಅಂತಿದ್ದಾರೆ ಕೆಲವರು. ಅಷ್ಟೇ ಅಲ್ಲ, ತಮ್ಮ ಒಂದೇ ಒಂದು ದ್ವೇಷಕ್ಕಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಸೇಡು ತೀರಿಸಿಕೊಳ್ತಾ ಇದ್ದಾರಂತೆ. ಇವತ್ತೆಲ್ಲ ಒಂದು ಕಡೆ ಸೇಡಿನ ರಾಜಕಾರಣದ್ರಿಗಿನ ಹಾವಿನ ದೇಶ 12 ವರ್ಷ ಅಂದಂಗೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸೇಡು ತೀರಿಸುವ ಸಲುವಾಗಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೊಂದು ಕಡೆ ಮಂಡ್ಯ ಮತ್ತು ಹಾಸನ, ತುಮಕೂರು ಭಾಗದಲ್ಲಿದ್ದಂಥ ಜೆಡಿಎಸ್ ನ ಅಭ್ಯರ್ಥಿಗಳನ್ನು ಸೋಲಿಸುವ ಸಲುವಾಗಿ ಕೂಡ ಸಿದ್ದರಾಮಯ್ಯನವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರ. ದೇವೇಗೌಡರು ಕೂಡ ಸೋಲಿಸಬೇಕೆಂದೇಳಿ ಸಿದ್ದರಾಮಯ್ಯರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಮಾತಲ್ಲಿ ಅದೆಷ್ಟು ಸತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿದ್ದು ನಡೆ ಮಾತ್ರ ಇಂಥದ್ದೊಂದು ಅನುಮಾನ ಹುಟ್ಟಿಸಿರೋದಂತೂ ನಿಜ. ಮೊದಲೇ ತುಮಕೂರಿನ ಮಂದಿ ದೇವೇಗೌಡರು ಅಂದರೆ ಸಾಕು ಸಿಟ್ಟಾಗ್ತಾರೆ. ಹೇಮಾವತಿ ನೀರು ಕೊಡದೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂತ ಈಗಲೂ ತುಮಕೂರು ಮಂದಿ, ಅಲ್ಲದೆ ನೀರು ಕೊಡದವರಿಗೆ ಓಟು ಕೊಟ್ಟೇವಾ ಅಂತಾನೂ ಕೇಳ್ತಾವ್ರೆ. ಅಷ್ಟೇ ಅಲ್ಲ, ಎಲ್ಲಿಂದಲೋ ಬಂದು ಇಲ್ಲಿ ಬಂದು ನಿಂತು ಗೆದ್ದು ಅವರ ಪಾಡಿಗೆ ಅವರು ಬೆಂಗಳೂರಲ್ಲಿ ಕೂತ್ರೆ ನಮ್ಮ ಕಥೆ ಏನು ಅಂತಾನೂ ಪ್ರಶ್ನಿಸ್ತಾವ್ರೆ. ಇಂಥ ಎಲ್ಲ ವಿರೋಧಗಳು ಹುಟ್ಟಾವೆ ಅನ್ನೋದು ಸಿದ್ದುಗೇನು ಗೊತ್ತಿಲ್ಲದೆ ಇರೋದೇನೂ ಅಲ್ಲ. ಇದೆಲ್ಲ ಗೊತ್ತಿದ್ದು ಗೌಡ್ರನ್ನ ತುಮಕೂರಿನಲ್ಲೇ ನಿಲ್ಲೋ ಹಾಗೆ ಮಾಡಿದ್ದು ದೇವೇಗೌಡರನ್ನ ಮನೆಗೆ ಕಳಿಸೋದಕ್ಕೆ ಅಂತಾನೆ ಕೆಲವರ ಆರೋಪ. ಇವತ್ತು ಯುಗಾದಿ ಹಬ್ಬದ ನಂತರ ಎಲ್ಲ ಕಾರ್ಯಕರ್ತರುಗಳಿಗೆ ಹೆಂಗೊಂದು ಕಡೆ ಸೋಲಿಸಬೇಕು, ಜೆಡಿಎಸ್ ಪಕ್ಷ ಸೋಲಿಸಬೇಕು, ಸೇಡು ತೀರಿಸ್ಕೋಬೇಕು. ಮೊನ್ನೆ ಜಿ.ಟಿ. ದೇವೇಗೌಡರು ಮೈಸೂರಲ್ಲಿ ಸೋತ್ರೆ ನಾನು ಜವಾಬ್ದಾರಿ ಅಲ್ಲ ಅನ್ನಂತ ಹೇಳಿಕೆ ಕೊಟ್ಟಿದ್ದಾನೋ, ಅವರು ಸಿದ್ದರಾಮಯ್ಯರು ಏನು ಇವತ್ತು ವಾಣಿಗಳ ಮೇಲೆ ವಾಣಿಗಳು ಏನು ಕೊಡ್ತಾ ಇದ್ದಾನೋ, ಇವೆಲ್ಲ ನೋಡ್ತಾ ಇದ್ರನ್ನ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರ. ಮಂಡ್ಯದಲ್ಲೂ ಸಿದ್ದು ಪಿತೂರಿ. HDKಗೂ ಕಾಣಿಸ್ತಾವ್ರ ಒಂದು ಗತಿ. ತುಮಕೂರಲ್ಲಿ ಆ ಕಥೆ ಆದ್ರೆ ಮಂಡ್ಯದಲ್ಲಿ ಇನ್ನೊಂದು ಕಥೆ. ಇಲ್ಲಿ ನಿಖಿಲ್ ಹೆಸರಿಗಷ್ಟೇ, ಆದ್ರಿದು ಸಿಎಂ ಕುಮಾರಸ್ವಾಮಿಯ ಪ್ರತಿಷ್ಠೆ. ಮೊದಲಿಂದಲೂ ಗೌಡ್ರ ಮೊಮ್ಮಕ್ಕಳ ಮೇಲೆ ಕೆಂಡ ಕಾರ್ಕೊಂಡು ಬಂದಿರೋ ಸಿದ್ದುಗೆ ಈ ಎಲೆಕ್ಷನ್ ನಿಜಕ್ಕೂ ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಸರಿಯಾದ ಅವಕಾಶವೇ ಸಿಕ್ಕಂತಾಗಿದೆ ಅಂತವ್ರೆ. ಈ ಚಾನ್ಸ್ ಬಿಟ್ರೆ ಸಿದ್ದುಗೆ ಬೇರೆ ಚಾನ್ಸ್ ಸಿಗೋದು ಕಷ್ಟವಂತೆ. ಹಾಗಾಗಿ ಗೌಡ್ರ ಸಿಟ್ಟು, HDK ಮೇಲಿನ ಸಿಟ್ಟು ಹಾಗೂ ದ್ವೇಷವನ್ನ ತೀರಿಸಿಕೊಳ್ಳೋದಕ್ಕೆ ಕಾಯ್ತಾವ್ರಂತೆ. ಸಿದ್ದು ಸಿಟ್ಟಿಗೆ ನಿಖಿಲ್ ಭವಿಷ್ಯ ಎಲ್ಲಿ ಹಾಳಾಗೋಗುತ್ತೆ ಅಂತ ಖುದ್ದು ನಿಖಿಲ್ ತಾಯಿ ಅನಿತಾ ಕುಮಾರಸ್ವಾಮಿ ಅವರೇ ನಾಮಿನೇಷನ್ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿದರು. ಆದರೆ ಸಿದ್ದು ಮಾತ್ರ ಬೇರೆ ಕೆಲಸದ ನೆಪ ಒಡ್ಡಿ ತಪ್ಪಿಸ್ಕೊಂಡ್ರು. ಅಪ್ಪನ ಮುನಿಸು ಏನೇ ಇದ್ರೂ ಅದನ್ನ ಪಕ್ಕಕ್ಕಿಡಿ, ಹಿಂದೆ ಏನೇನಾಯ್ತು ನನಗೇನೂ ಗೊತ್ತಿಲ್ಲ, ಆ ಕೋಪವನ್ನ ನನ್ನ ಮೇಲೆ ತೋರಿಸಬೇಡಿ ಸರ್ ಅಂತ ನಿಖಿಲ್ ಕೂಡ ಮೊನ್ನೆ ಹೋಗಿ ಪ್ರಚಾರಕ್ಕೆ ಬರುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದು ಕೂಡ ಆಯ್ತಪ್ಪ ಬರ್ತೀನಿ ಅಂದವರಂತೆ. ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಕ್ಕನ ನಿಲ್ಲೋದಕ್ಕೆ ಹೇಳಿರೋದೇ ಸಿದ್ದು ಅನ್ನೋ ಮಾತಿದೆ. ಅಷ್ಟಕ್ಕೂ ಮಂಡ್ಯದಲ್ಲಿ ಆರಂಭದಲ್ಲೇ ಎಲ್ಲವನ್ನೂ ಶಮನ ಮಾಡಬಹುದಾಗಿತ್ತು. ಆದರೆ ಅದನ್ನ ಬೆಳೆಯೋದಕ್ಕೆ ಬಿಟ್ಟು ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಸಿದ್ಧರಾಗಿದ್ದಾರಂತೆ. ಆದರೂ ರಿಸ್ಕ್ ಯಾಕೆ ಅಂತ ಭಾನುವಾರ ವೇಣುಗೋಪಾಲ್ ಅವರ ಆದೇಶದ ಮೇರೆಗೆ ಸಿದ್ದು ತಮ್ಮ ಮನೆಯಲ್ಲಿ ಚಲುವರಾಯಸ್ವಾಮಿ ಅಂಡ್ ಟೀಮ್ ಕರೆದು ಸಂಧಾನ ಸಭೆ ನಡೆಸಿದ್ದಾರೆ. ಇತ್ತ ಚಲುವರಾಯಸ್ವಾಮಿ ಮೀಟಿಂಗ್ನಲ್ಲಿದ್ದರೆ ಅತ್ತ ಬೆಂಬಲಿಗರು ಸುಮಲತಾ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ಏನಾದರೂ ಆಗಲಿ, ಅಟ್ ಫೈನಲಿ ಸಿದ್ದು ನಿಜಕ್ಕೂ ಸಂಧಾನ ಮಾಡಿದ್ರ ಅಥವಾ ತೋರಿಕೆಗೆ ಮಾಡಿ ಜಾರ್ಕೊಂಡ್ರ? ಸಿದ್ದು ಮಾತಲ್ಲೇ ಕೇಳಿ.
ಎಲ್ಲೆಲ್ಲಿ ಏನೇನು ಕಾನ್ಸ್ಟಿಟ್ಯೂನ್ಸಿ ಹೇಗೆ ನಡೀತಾ ಇದೆ ಅಂತ ಒಂದು ರಿವ್ಯೂ ಮಾಡೋದು. ಎಲ್ಲ 28 ಕ್ಷೇತ್ರಗಳಲ್ಲಿ ಯಾವ್ಯಾವ ಥರ ವರ್ಕ್ ನಡೀತಾ ಇದೆ ಅಂತ ರಿವ್ಯೂ ಮಾಡಿದ್ದೀವಿ. ಮಂಡ್ಯ 12ನೇ ತಾರೀಕು ಹೋಗ್ತಾ ಇದ್ದೀವಿ. ಒಟ್ಟಲ್ಲಿ ಸಿದ್ದು ಮಾತ್ರ ತಾನು ತನ್ನ ಜವಾಬ್ದಾರಿ ಎಲ್ಲ ನಿಭಾಯಿಸಿದ್ದೇನೆ, ಹೇಳುವಷ್ಟು ಹೇಳಿದ್ದೇನೆ, ಕೇಳಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂದ್ರೂ ಅಚ್ಚರಿ ಇಲ್ಲ. ಇತ್ತ ಓಪನ್ ಮೀಟಿಂಗ್ನಲ್ಲಿ ನಿಖಿಲ್ಗೆ ಮಾಡ್ರಪ್ಪ ಅಂತ ಹೇಳಿ ಒಳಗೇನು ಹೇಳ್ಬಿಡ್ತಾರೆ ಅನ್ನೋದು ಕೂಡ ದಳಪತಿಗಳಲ್ಲಿಯೂ ಆತಂಕ ಇದೆ. ಆದರೆ ಇದನ್ನ ದಳಪತಿಗಳಿಗೆ ನೇರವಾಗಿ ಹೇಳೋ ಹಾಗೂ ಇಲ್ಲ, ಅನುಭವಿಸೋ ಹಾಗೂ ಇಲ್ಲ. ಆದರೆ ಸಿದ್ದು ಮಾತ್ರ ಗೌಡ್ರ ವಿರುದ್ಧ ಒಳಗೆ ಮಸಲತ್ತು ಮಾಡ್ತಾವ್ರೆ ಅನ್ನೋದು ಮಾತ್ರ ಎಲ್ಲರ ಆರೋಪ. ಇನ್ನು ಖುದ್ದು ಸಿಎಂ ಕೂಡ ಮಂಡ್ಯದಲ್ಲಿ ನನ್ನನ್ನು ಮುಗಿಸುವ ಯತ್ನ ನಡೆದಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಬಹಳ ಶ್ರಮ ಪಡ್ತಾ ಇದ್ದಾರೆ, ಪಕ್ಷಿಗಳಿಗಿಂತಲೂ ಹೆಚ್ಚಿನ ಶ್ರಮ ಪಡ್ತಾ ಇದ್ದಾರೆ ಅಲ್ಲಿ ನನ್ನನ್ನು ಯಾಕೆ ಮುಗಿಸ್ಬೇಕು ಅಂತ ಹೇಳಿ. ಆದರೆ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಅವೆಲ್ಲ ನಡೆಯೋದಿಲ್ಲ. ಬಹಳ ಶ್ರಮ ಪಡ್ತಾ ಇದ್ದಾರೆ, ಪಕ್ಷಿಗಳಿಗಿಂತಲೂ ಹೆಚ್ಚಿನ ಶ್ರಮ ಪಡ್ತಾ ಇದ್ದಾರೆ ಅಲ್ಲಿ ನನ್ನನ್ನು ಯಾಕೆ ಮುಗಿಸ್ಬೇಕು ಅಂತ ಹೇಳಿ. ಆದರೆ ಮಂಡ್ಯ ಜಿಲ್ಲೆ ಜನತೆ ಮುಂದೆ ಅವೆಲ್ಲ ನಡೆಯೋದಿಲ್ಲ. ಸಿಎಂ ಹಾಗೆ ಹೇಳ್ತಿದ್ದ ಹಾಗೆ ಪುಟ್ಟರಾಜು ಮತ್ತು ಮಾದೇಗೌಡರ ನಡುವಿನ ಕ್ಯಾಶ್ಗೆ ಸಂಬಂಧಪಟ್ಟ ವಿಡಿಯೋ ಬಯಲಿಗೆ ಬರಬೇಕಾ? ಮೊದಲೇ ಮಂಡ್ಯದಲ್ಲಿ ಮೇಲಿಂದ ಮೇಲೆ ಐಟಿ ರೈಡ್ ಆಯಿತು. ಈಗ ಫೋನ್ ಟ್ಯಾಪಿಂಗ್ ವಿಚಾರ ಆಚೆ ಬರ್ತಿದೆ. ಅಷ್ಟಕ್ಕೂ ಆ ಸಂಭಾಷಣೆ ಏನು ಅನ್ನೋದನ್ನ ಕೇಳ್ಬಿಡಿ. ಹಲೋ ಸರ್, ಮಾದೇಗೌಡರು ಮಾತಾಡ್ತಾರಂತೆ ಸರ್. ಕೊಡಿ ಮಾತಾಡಿ ಅಪ್ಪಾಜಿ. ಪುಟ್ಟರಾಜ್ ಸಾಹೇಬ್ರೆ, ಅಪ್ಪಾಜಿ ನಮಸ್ಕಾರ ಅಪ್ಪಾಜಿ. ಯಾಕೆ ಫೋನ್ ಎತ್ತಾ ಇಲ್ವಾ ನೀವು? ಇಲ್ಲ ಅಪ್ಪಾಜಿ, ರಾತ್ರಿ ಅದೆಲ್ಲ ಫಂಕ್ಷನ್ ಸಿಗಾಕೊಂಡ್ಬಿಟ್ಟಿದೆ. ನೋಡಿದೆ, ಆಮೇಲೆ ಮಾಡೋಣ ಟ್ರೈ ಮಾಡಿದೆ, ತಿರ್ಗಾ ಬೆಳಿಗ್ಗೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಈಗ ಅಪ್ಪಾಜಿ ಎಲೆಕ್ಷನ್ ಬಂದದೆ, ಅಪ್ಪಾಜಿ ಎಲೆಕ್ಷನ್ ಬಂದದೆ. ಈಗ ಅಪ್ಪಾಜಿ ಈಗ ಜನ ಎಲ್ಲ ದುಡ್ಡು ಕೇಳ್ತಾರೆ, ದುಡ್ಡಿನ. ಅದೇ ಸರಿ ಅಪ್ಪಾಜಿ. ಈಗ ನಮ್ಮ ಮದುವೆಗೆ ಹೇಳಿದೀನಿ ನನ್ನ ಮಗನಿಗೆ. ಸರಿ ಅಪ್ಪಾಜಿ. ಎಲ್ಲ ದುಡ್ಡು ಕೇಳ್ತಾರೆ, ದುಡ್ಡು ಚೀಪ್ ಅರೇಂಜ್ ಮಾಡ್ತಾ ಇದ್ದೆ ಅಪ್ಪಾಜಿ, ಮಾಡ್ತೀನಿ. ಬೇಗ ಚೀಪ್ ಹೇಳಿ. ಆಯ್ತಾ, ಈಗಲೇ ಹೇಳ್ತೀನಿ ಅಪ್ಪಾಜಿ. ಈಗ ತಮ್ಮಣ್ಣವ್ರಿಗೆ ನಿಮ್ಗೆ ಗೊತ್ತಲ್ಲ, ನಮ್ಮಲ್ಲಿ ತಮ್ಮಣ್ಣೆ ಒಂದು ಗುಪ್ಪದೆ, ನಮ್ದೊಂದು ಗುಪ್ಪದೆ. ನಾನು ಮಾಡಿಸ್ತೀನಿ ಅಪ್ಪಾಜಿ, ಮಾಡಿಸ್ತೀನಿ. ಅವ್ನು ಆಗ್ಲೇ ದುಡ್ಡು ಕೊಟ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನಮ್ಮಲ್ಲೆಲ್ಲ ದುಡ್ಡು ಕೇಳ್ತವ್ರೆ. ಮಾಡಿಸ್ತೀನಿ ಅಪ್ಪಾಜಿ, ಈಗ ಮಾಡ್ತೀನಿ. ನಾನ್ ಓಡಾಡಕ್ಕಾಗಲ್ಲ, ನಮ್ಮ ಮಗನ ಕೈಲಿ ಹೇಳಿದೀನಿ ನಾನು ಎಲ್ಲ ಓಡಾಡು ಅಂತ. ಸರಿ ಅಪ್ಪಾಜಿ. ಓಡಾಡ್ತಾರೆ, ದುಡ್ಡು ಕೇಳ್ತಾರೆ ನಿಮಗೆ ಎಲ್ರು. ಅವ್ನಿಗೊಂದು ದುಡ್ಡು ಕೊಡ್ತಾರೆ, ಮಾಡಿಸ್ತೀವಿ ಅಪ್ಪಾಜಿ, ಮಾಡಿಸ್ತೀವಿ. ಸ್ವಲ್ಪ ದಯವಿಟ್ಟು ಅದು ಬೇಗ ಮಾಡ್ಕೊಡ್ಬೇಕು ನೀವು, ದಯವಿಟ್ಟು. ಆಯ್ತು ಅಪ್ಪಾಜಿ. ಈಗ ಹೋಯ್ತಾವನೆ ಕ್ಯಾನ್ವಾಸ್ಗೆ. ಸರಿ ಅಪ್ಪಾಜಿ. ಆಮೇಲೆ ನೀವು ಒಂದ್ ದಿವ್ಸ ಬಂದು ಹೋಗಿ ನಮ್ಮ ನಾನು ಬರ್ತೀನಿ ಅಪ್ಪಾಜಿ, ಬರ್ತೀನಿ, ಅರೇಂಜ್ ಮಾಡ್ತೀನಿ. ಈಗ ಹೀಗೊಂದು ವಿಡಿಯೋ ಬಹಿರಂಗ ಆಗ್ತಿದ್ದ ಹಾಗೆ ಜೆಡಿಎಸ್ ಮತ್ತಷ್ಟು ಕೆಂಡಾಮಂಡಲವಾಗಿದೆ. ಮೊದಲೇ ಮಂಡ್ಯದಲ್ಲಿ ವಿರೋಧಿಗಳ ಪಿತೋರಿ ಸಹಿಸೋದಕ್ಕೆ ಆಗ್ತಿಲ್ಲ, ಅದರಲ್ಲಿ ಇದು ಬೇರೆ. ಈ ಕಡೆ ಸಿದ್ದು ತೊಟ್ಟಿಲು ತೂಗೋ ಹಾಗೆ ಮಾಡ್ತಾವ್ರೆ ಹೊರತು ಸರಿಗೆ ತೂಗ್ತಿಲ್ಲ ಅನ್ನೋ ವಿಚಾರ ಕೂಡ ಹೈಕಮಾಂಡ್ ಕಿವಿ ತಲುಪಿದ್ದು ಅತ್ತ ವೇಣುಗೋಪಾಲ್ ಸಿದ್ದು ಮೇಲೆ ಗರಂ ಆಗವ್ರೆ. ಮಂಡ್ಯದಲ್ಲಿ ಈಗ ಏನ್ ಮಾಡಿದ್ರೂ ಬಗೆಹರಿಯದ ಮಟ್ಟಿಗೆ ಅಸಮಾಧಾನ ಮುಗಿಲು ಮುಟ್ಟಿದೆ. ಮೇಲೆ ಹೂ ಅಂದ್ರೂ ಒಳಗೆ ಮಾತ್ರ ನಿಖಿಲ್ ವಿರುದ್ಧ ನಡೆಯೋ ಸಂಚು ನಡೀತಾನೆ ಇದೆ. ಇನ್ನು ಹಾಸನದ ಕಥೆ ಏನು? ಅಲ್ಲಾದ್ರೂ ಪ್ರಜ್ವಲ್ ಗೆಲ್ತಾನ ಅಂದ್ರೆ ಅಲ್ಲೂ ಕೂಡ ಅಸಮಾಧಾನ ಇದ್ದೇ ಇದೆ. ಸಿದ್ದರಾಮಯ್ಯ ಓಪನ್ ಆಗಿ ಬಿಜೆಪಿಗೆ ಹೋಗೋರು ಹೋಗಿ ಅಂತ ಎತ್ತಿ ಕಟ್ಟಿದ್ರು. ಸಿದ್ದು ಬಾಯಿಂದ ಇಷ್ಟು ಮಾತು ಬಂದ್ರೆ ಸಾಕು ಅಂತ ಕಾದವ್ರೆ ಪ್ರಜ್ವಲ್ಗೂ ಮನೆ ಹಾದಿ ತೋರಿಸೋಕೆ ಮುಂದಾಗವ್ರಂತೆ. ನಿಖಿಲ್ ಕತೆ ಹಂಗೆ, ಪ್ರಜ್ವಲ್ ಕತೆ ಹೆಂಗೆ? ಹಾಸನದಲ್ಲೂ ಎದ್ದೈತೆ ಅಸಮಾಧಾನಿಗಳ ದಂಗೆ. ಒಂದು ಕಡೆ ಮಂಡ್ಯದಲ್ಲಿ ನಿಖಿಲ್ ಕತೆ ಹೇಳೋ ಹಾಗೆ ಇಲ್ಲ ಅನ್ನೋ ವಾತಾವರಣ ಮೂಡಿದೆ. ನಿಖಿಲ್ ಹೋಗ್ಲಿ, ಇತ್ತ ಹಾಸನದಲ್ಲಿ ಪ್ರಜ್ವಲ್ ಆದರೂ ಗೆಲ್ತಾರ ಅಂತ ನೋಡಿದ್ರೆ ಇಲ್ಲೂ ಕೈ ಕಾರ್ಯಕರ್ತರು ದಂಗೆ ಎತ್ತವ್ರೆ. ಏನು ವೈರಿ ಪರ ಮತ ಕೇಳೋದ? ನೋ ಚಾನ್ಸ್ ಅಂತ ಮುಖ ತಿರುಗಿಸ್ಕೊಂಡು ಓಡಾಡ್ತಿದ್ದಾರೆ. ಇನ್ನು ಕೆಲವರಂತೂ ಬಡವ ನೀ ಮಡಗದಂಗಿರುವಂತ ತಟಸ್ಥರಾಗಿ ಉಳಿದವ್ರೆ. ಆ ಕಡೆ ಕಾಂಗ್ರೆಸ್ನಿಂದ ಬಂಡೆದ್ದೋದ ಮಂಜು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಇದೆಲ್ಲ ನೋಡೆ ರೇವಣ್ಣ ಸಿದ್ದು ಮನೆಗೆ ಓಡ್ ಬಂದಿದ್ರು. ಅಣ್ಣ, ನೀನೇ ಏನಾದರೂ ಮಾಡಬೇಕು, ನನ್ನ ಮಗನನ್ನ ಗೆಲ್ಲಿಸ್ಕೊಡೋಣ, ನೀನೊಂದು ಮಾತು ಕೇಳಿದ್ರೆ ಹುಡುಗರು ಕೇಳ್ತಾರೆ ಅಂತ ಸಿದ್ದು ಮನೆಯಲ್ಲೇ ಸಂಧಾನ ಸಭೆಯನ್ನು ಏರ್ಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಆಗಕ್ಕಿಲ್ಲ ಸ್ವಾಮಿ ಅಂತ ನೇರವಾಗಿ ಹೇಳ್ತಿದ್ದಾಗೆ ಸಿದ್ದು ಆಗಲ್ಲ ಅನ್ನೋರು ಹೋಗಿ ಬಿಜೆಪಿಗೆ ಅಂತ ಏಕ್ದಮ್ ಎತ್ಕಟ್ಟಿದರು. ಸಿಕ್ಕಿದ್ದೇ ಚಾನ್ಸ್ ಅಂತ ಒಂದಷ್ಟು ಕೈ ಕಾರ್ಯಕರ್ತರು ಮಂಜಣ್ಣನ ಪರ ಪ್ರಚಾರ ಮಾಡೋದಕ್ಕೆ ಶುರುವಾಗಿದ್ದಾರೆ. ಆದರೂ ಗೌಡ್ರ ಕೋಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಜ್ವಲ್ಗೆ ಗೆಲುವಿನ ಸಾಧ್ಯತೆ ಎನ್ನಲಾಗ್ತಾ ಇದೆ. ಸಿದ್ದು ಸೇಡಿಗೆ ಬಿದ್ದು ಮೈಸೂರನ್ನ ಹಿಡಿದಿಟ್ಕೊಂಡ್ರ. ಗೌಡ್ರಿಗೆ ಸೋಲು ಕಾಣಿಸೋದಕ್ಕೆ ಅಂತಾನೆ ತುಮಕೂರಿಗೆ ಕಳಿಸಿದ್ರ. ಸಿದ್ದು ಹಠ ಮಾಡಿ ಮೈಸೂರು ಉಳಿಸ್ಕೊಂಡಿದ್ದರ ಹಿಂದೆ ಸಿದ್ದು ಸೇಡಿದೆ ಅಂತ. ಒಂದ್ ವೇಳೆ ಗೌಡ್ರೆ ಮೈಸೂರಲ್ಲಿ ನಿಂತಿದ್ರೆ ಆರಾಮಾಗಿ ಗೆಲ್ತಿದ್ರು.
ಆದರೆ ಅದಾಗಬಾರದು ಅಂತಾನೆ ಸಿದ್ದು ಹಠ ಮಾಡಿ ಮೈಸೂರನ್ನ ಉಳಿಸಿಕೊಂಡಿದ್ದಾರೆ ಅನ್ನೋ ಮಾತಿದೆ. ತುಮಕೂರಲ್ಲಿ ಮೊದಲೇ ಜನರಿಗೆ ಗೌಡ್ರ ಕುಟುಂಬದ ಮೇಲೆ ಸಿಟ್ಟಿದೆ. ಹಾಗಾಗಿ ಅವರನ್ನ ಅಲ್ಲಿಗೆ ಕಳಿಸಿ ಮೈಸೂರಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಮೂಲಕ ಗೌಡ್ರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತಿದೆ. ಒಂದ್ ವೇಳೆ ದಳದವರು ಇಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡದೆ ಹೋದರೆ ಅದರ ಎಫೆಕ್ಟ್ ತುಮಕೂರಲ್ಲಿ ನೋಡಬೇಕಾಗುತ್ತೆ ಅಂತ ಈಗಾಗಲೇ ರಾಜಣ್ಣನ ಮಗ ಎಚ್ಚರಿಸಿದ್ದಾನೆ. ಹಾಗಾಗಿ ಮೈಸೂರಲ್ಲಿ ಎಲ್ಲಾ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಇದೇ ಕಾರಣಕ್ಕೆ ಇಂದು ಮೈಸೂರಲ್ಲಿ ತನ್ವೀರ್ ಸೇಠ್, ಮಹದೇವಪ್ಪ, ಜಿಟಿಡಿ ಮತ್ತು ಸಾರಾ ಮಹೇಶ್ ಹಮ್ಮಿಕೊಂಡಿದ್ದ ಸಂಧಾನ ಸಭೆಯು ಯಶಸ್ವಿಯಾಗಿದೆ ಎನ್ನಲಾಗ್ತಾ ಇದೆ. ಕರ್ನಾಟಕ ಭಾರತ ದೇಶಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಒಂದು ಸಂದೇಶವನ್ನು ಕೊಟ್ಟರು. ಆವತ್ತಿಂದನೇ ವಿರೋಧ ಪಕ್ಷಗಳೆಲ್ಲ ಒಟ್ಟಾಗ್ತೀವಿ ಅಂತಕ್ಕಂಥ ಭರವಸೆಯನ್ನ ಏನ್ ಮೂಡಿಸಿದ್ರು. ಹಂಗೆ ಮೈಸೂರಿನಲ್ಲಿ ಇವತ್ತು ಇನ್ನೂ 10-12 ದಿವಸ ಚುನಾವಣೆ ಇರೋದ್ರಿಂದ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳು ಕೂಡ ಇಲ್ಲಪ್ಪ ಎಲ್ಲರೂ ಒಟ್ಟಾಗಲೇಬೇಕು, ನಾವು ಒಂದಾಗಲೇಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಮೈಸೂರಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸಂದೇಶವನ್ನ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಚುನಾವಣೆಯಲ್ಲಿ ಜಿದ್ದಾಜಿದ್ದಿಯಾಗಿ ಹೋರಾಟ ಮಾಡ್ತಾರೆ, ಒಂದಾಗ್ತಾರೆ ಅಂತ ಕೆಲವರಿಗೆ ಸಂದೇಹ. ನಮ್ಮ ಪಕ್ಷದ ಕಾರ್ಯಕರ್ತರು ಬೇರೆ ಬೇರೆ ವಿಚಾರವನ್ನ ಇಟ್ಕೊಂಡು ಪಕ್ಷಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ಳೋಣ. 16 ವರ್ಷಗಳಿಂದ ಪರಸ್ಪರ ವೈರುಧ್ಯ ರಾಜಕೀಯ ದಿಕ್ಕಿನಲ್ಲಿ ಸಂಘರ್ಷಾತ್ಮಕ ಹೋರಾಟ ಮಾಡಿದಂತ ತಳಮಟ್ಟದ ಕಾರ್ಯಕರ್ತರಲ್ಲಿ ಗೊಂದಲ ಇದ್ರು ಇಂಥ ಒಂದು ಮಾತುಗಳು ಕೆಲವು ಕಾರಣ ಆಡಿದ್ರು ನಮ್ಮ ಕಾರ್ಯಕರ್ತರು ಎರಡು ಪಕ್ಷಗಳ ತ್ಯಾಗದ ರಾಜಕೀಯ ನಿಲುವನ್ನ ಅರ್ಥ ಮಾಡಿಕೊಂಡು ಕೋಮುವಾದ ನಮ್ಮ ವಿರೋಧಿ, ಕೋಮುವಾದ ಮೂಲಭೂತವಾದ ಸಂವಿಧಾನಕ್ಕೆ ಅಪಾಯವನ್ನ ಒಡ್ತಾ ಇದ್ದಾವೆ. ಇವೆರಡು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದ್ದಾವೆ. ಸದ್ಯ ಮೇಲ್ನೋಟಕ್ಕಂತೂ ಎಲ್ಲವೂ ಸರಿ ಹೋಗಿದೆ. ಯಾವುದೇ ಗೊಂದಲ ಇಲ್ಲ ಅಂದ್ರೂ ಕಾರ್ಯಕರ್ತರಲ್ಲಿ ಮಾತ್ರ ಅಸಮಾಧಾನ ಬುಸುಗುಡ್ತಾನೆ ಇದೆ. ಇನ್ನು ಸಿದ್ದು ಮೈತ್ರಿ ಅಭ್ಯರ್ಥಿ ಗೆಲ್ದಿದ್ರೂ ಪರವಾಗಿಲ್ಲ ಅಂತ ಸಿಎಂ ಮಗ ಮತ್ತು ಗೌಡ್ರು ಮಾತ್ರ ಸೋಲ್ತಾರಲ್ಲ ಅಷ್ಟೇ ಸಾಕು. ಅಲ್ಲದೆ ಚಾಮುಂಡಿ ಕ್ಷೇತ್ರದಲ್ಲಿ ನನ್ನ ಸೋಲಿಗೆ ಸೇಡು ತೀರಿಸಿಕೊಂಡಂಗಾಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿದಾರಂತೆ. ಹಾಗಾಗಿ ರಾಮುಲು ಇಂಥ ಬಾಂಬ್ ಸಿಡಿಸಿದ್ರು ನೋಡಿ. ಹಂಗಾಗಿ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತಿದ್ದಾರೆ. ಈ ಭಾಗದಿಂದ ಕೂಡ ಸೋತ ನಂತರ ಎಲ್ಲೋ ಒಂದು ಕಡೆ ಮತ್ತೆ ಪುನಃ ಬಾದಾಮಿಗೆ ಬಂದು ನಿಂತರು. ಬಾದಾಮಿಯಲ್ಲೂ ಕೂಡ ನನ್ನ ಎದುರುಗಡೆ ಗೆದ್ದಿರೋದು ಸುಮಾರಿಗೆ 1600-1700 ಓಟದಿಂದ ಮಾತ್ರ ಗೆದ್ದಿದ್ದಾರೆ. ಗೆದ್ದ ನಂತರ ಆ ಭಾಗದಲ್ಲಿದ್ದ ಜನರು ಸರ್ಕಾರ ಬಂದ ನಂತರ ಕೂಡ ಎದಕ್ಕೋಸ್ಕರವಾಗಿ ಈ ಮನುಷ್ಯನ್ ಗೆಲ್ಸ್ಕೊಂಡಿವಿ, ನಮ್ಮ ಯಾವುದೇ ಕೊಟ್ಟ ಮಾತುಗಳನ್ನು ಯಾವ್ದು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನಂಥದ್ದು ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಜನರು ಕೂಡ ಇವತ್ತು ನೋವನ್ನು ಪಡಿತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಸೋತ ನಂತರ ದೇವೇಗೌಡರನ್ನ ಮನೆ ಬಾಗಿಲಿಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡ್ಕೊಂಡ ನಂತರ ಇವತ್ತೆಲ್ಲೋ ಒಂದು ಕಡೆ ಸೇಡಿನ ರಾಜಕಾರಣದ್ರಿಗಿನ ಹಾವಿನ ದೇಶ 12 ವರ್ಷ ಅಂತ ಅಂದಂಗೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಸೇಡು ತೀರಿಸುವ ಸಲುವಾಗಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಸಿದ್ದು ಗುಟ್ರು ಹಾಕ್ತಿರೋದು ದಳಪತಿಗಳಿಗೇನು ಗೊತ್ತೇ ಇಲ್ಲ ಅಂತಾನೂ ಇಲ್ಲ, ಅವ್ರಿಗೂ ಎಲ್ಲವೂ ಗೊತ್ತಿದೆ. ಆದರೆ ಸದ್ಯದ ಪರಿಸ್ಥಿತಿ ನುಂಗೋ ಹಾಗೂ ಇಲ್ಲ, ಉಗುಳೋ ಹಾಗೂ ಇಲ್ಲ ಅನ್ನೋ ಹಾಗಾಗಿದೆ. ಸಿದ್ದುವಿನ ಸೇಡು, ಮಸಲತ್ತು, ಕಾಂಗ್ರೆಸ್ ಚಕ್ರವ್ಯೂಹ ಎಲ್ಲವೂ ಗೌಡ್ರಿಗೆ, ಸಿಎಂಗೂ ಗೊತ್ತಿರುವಂತಹ ವಿಚಾರ. ಆಗಿದ್ರೂ ಸಿದ್ದು ಮೇಲೆ ಗರಂ ಅನ್ನೋಕೆ ಆಗ್ತಿಲ್ಲ, ಗುರ್ ಅನ್ನೋಕ್ಕೂ ಆಗ್ತಿಲ್ಲ. ಏನಿದ್ರು ಹೈಕಮಾಂಡ್ ಬಳಿಯೇ ನೇರ ಟಾಕು. ಒಂದು ವೇಳೆ ಈ ಹೊತ್ತಲ್ಲಿ ಸಿದ್ದು ವಿರುದ್ಧ ತಿರುಗಿ ಬಿದ್ರೆ ಮತ್ತೆ ಅದು ರಿವರ್ಸ್ ಗೇರ್ನಲ್ಲಿ ಬಂದು ಸುತ್ಕೊಳ್ಳೋದು ತಮ್ಮ ಕುತ್ತಿಗೆಗೆ ಅನ್ನೋದೇ ಚೆನ್ನಾಗಿ ಗೊತ್ತಿದೆ ಗೌಡ್ರಿಗೆ. ಒಂದು ವೇಳೆ ಸಿದ್ದು ಸೇಡು ತೀರಿಸಿಕೊಂಡಂತಾದ್ರೆ ಮೇ 23ರ ನಂತರವೇ ಅದರ ಪರಿಣಾಮ ಬೇರೆನೇ ಆಗಲಿದೆ. ಟಗರು ಗುಟುರು, ದಳಪತಿಗಳ ಕುದಿ ಮೌನ. ಸಿದ್ದು ಸೇಡು, ಮೇ 23ರ ಬಳಿಕ ಬಾಂಬ್ ಸಿಡಿಸ್ತಾರ ಕುಮಾರಣ್ಣ. ಸದ್ಯ ಈಗ ದಳಪತಿಗಳದ್ದು ಅನ್ನೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಒಂಥರ ಬಿಸಿ ತುಪ್ಪ ಆಗಿದ್ದಾರೆ ಈ ಸಿದ್ದುವಿನ ಸೇಡು, ದ್ವೇಷ ಎಲ್ಲವೂ ಸಿಎಂಗೆ ಗೊತ್ತಿದೆ. ನಾಳೆ IT ರೇಡ್ ಆಗುತ್ತೆ ಅಂತ ಹೇಳಿದವ್ರಿಗೆ ಸಿದ್ದು ಬಗಲಲ್ಲಿ ಕೂತು ಮಾಡ್ತಿರೋದೇನು ಅಂತ ಗೊತ್ತಾಗೋದಿಲ್ವಾ? ಗೊತ್ತಿದ್ರೂ ಈಗ ಅದನ್ನ ಹೇಳೋ ಸಮಯ ಇದಲ್ಲ. ಒಂದ್ ವೇಳೆ ಈಗ ಇಂಥ ಹೊತ್ತಲ್ಲಿ ದಳಪತಿಗಳೇನಾದ್ರೂ ಸಿದ್ದು ವಿರುದ್ಧ ತಿರುಗಿ ಬಿದ್ರಂತೂ ಅದರ ಫಲ ನೆಟ್ಟಿಗಿರೋದಿಲ್ಲ ಅನ್ನೋದು ದಳಪತಿಗಳಿಗೆ ಚೆನ್ನಾಗೇ ಗೊತ್ತಿದೆ. ಆದರೂ ಸಿಎಂ ಪರೋಕ್ಷವಾಗಿ ನನ್ನ ಮುಗಿಸೋದಕ್ಕೆ ಷಡ್ಯಂತ್ರ ನಡೆಸೋರು ಎಂದಿದ್ದಾರೆ. ಇವತ್ತು ಒಂದು ಕಡೆ ಬಿಜೆಪಿ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಯಾವ ರೀತಿ ಇದೆ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಬೆಂಬಲ, ಬಿಜೆಪಿ ಪಕ್ಷದ ಬೆಂಬಲ, ಅಲ್ಲಿಂದ ರೈತ ಸಂಘದ ಬೆಂಬಲ, ಎಲ್ಲ ಒಟ್ಟಾರೆ ಸೇರಿ JDS ನ ಮಣಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದು ಏನಿದೆ ನೇರವಾಗಿ ಹೇಳ್ತೀನಿ. ಇದರಲ್ಲಿ ಏನಿಲ್ಲ, ಕಳೆದ 3 ತಿಂಗಳಿಂದ ನಡೀತಿರ್ತಕ್ಕಂಥ ಘಟನೆಗಳು ಸ್ಥಳೀಯವಾಗಿ
ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. ಇದು ಎಲ್ಲ ಒಂದು ಕಡೆ ಎಲ್ಲ ರೀತಿಯ ಚಕ್ರವ್ಯೂಹ ರಚನೆ ಅಂತ ಹೇಳ್ತಾರಲ್ಲ, ನಡೆಸಿದ್ದಾರೆ. ಹಲವಾರು ಜನ ಕಾಂಗ್ರೆಸ್ ನಾಯಕರುಗಳು ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇಲ್ಲ. ಅದಕ್ಕೆ ನನಗೇನು ಬೇಜಾರಿಲ್ಲ, ಬೇಸರ ಇಲ್ಲ. ಅವ್ರಿಗೆ ಗೊತ್ತಿದೆ ನನ್ನನ್ನು ಮುಗಿಸ್ಲೇಬೇಕು, ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸ್ತಕ್ಕಂಥ ಮುಖಾಂತರ ನನ್ನನ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದು ವರ್ಗ ಅಲ್ಲಿ ಹೊರಟಿದೆ. ಬಟ್ ಆ ವರ್ಗಕ್ಕೆ ಅಲ್ಲಿಯ ಜನತೆ ಯಾವುದೇ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಲ್ಲಿ. ಇದೆಲ್ಲದರ ನಡುವೆ ಈ ಚುನಾವಣೆ ದಳಪತಿಗಳಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಹಾಗಾಗಿದೆ. ಒಂದು ವೇಳೆ ಅಸಮಾಧಾನದ ಹೊಗೆಯಿಂದ ಗೌಡ್ರು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಸೋತರಂತೂ ದಳಪತಿಗಳಿಗೆ ಅದು ಅವಮಾನ. ಆದರೆ ಸಿದ್ದು ಪಾಲಿಗದು ಗೌಡ್ರ ಗರ್ವಭಂಗ ಮಾಡಿದಂತಾಗುತ್ತೆ. ಸಿದ್ದು ಕೂಡ ಕಾದು ಕೂತಿರೋದು ಅದಕ್ಕೆ ಅಲ್ವಾ? ಆದರೆ ಸಿದ್ದು ಕೈ ಮೇಲಾದಂತೆ ದಳಪತಿಗಳು ಕೂಡ ಒಳಗೆ ರಣತಂತ್ರ ಹೂಡ್ತಿದ್ದಾರೆ. ಸಿದ್ದುವಿನ ಎಲ್ಲಾ ಪ್ಲಾನ್ ತಿಳಿದೇ ಅತ್ತ ಹೈಕಮಾಂಡ್ಗೆ ಮುಟ್ಟಿಸಿ ಅಲ್ಲಿಂದ ಸಿದ್ದುಗೆ ಚಾಟಿ ಬೀಸ್ತಿದಾರಂತೆ ಕುಮಾರಣ್ಣ. ಇದೇ ಕಾರಣಕ್ಕೆ ಇವತ್ತು ಸಿದ್ದು ದಿನವಿಡೀ ಮಂಡ್ಯ ಕೈ ಮುಖಂಡರ ಅಸಮಾಧಾನ ಬಗೆಹರಿಸುವಲ್ಲಿ ಬ್ಯುಸಿಯಾದರು. ಆದರೆ ಸಂಧಾನ ಫಲಕಾರಿ ಆಗಲಿಲ್ಲ. ಕೈ ಮುಖಂಡರು ಷರತ್ತು ವಿಧಿಸಿದ್ದಾರೆ. ಷರತ್ತು 1, ನಿಮ್ಮ ಅನುಕೂಲಕ್ಕಾಗಿ ರಾಜಿ ಮಾಡಿಕೊಂಡ್ರೆ ಕಾರ್ಯಕರ್ತರು ನಮ್ಮ ಜೊತೆ ನಿಲ್ಲೋಲ್ಲ. ಷರತ್ತು 2, ಕೈ ಕಾರ್ಯಕರ್ತರ ಮೇಲೆ ಹಾಕಿರುವ ಕೇಸುಗಳನ್ನೆಲ್ಲ ವಾಪಸ್ ಪಡೆಯಲಿ. ಷರತ್ತು 3, ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಮುಖಂಡರಿಂದ ಭರವಸೆ ಕೊಡಿಸಬೇಕು. ಹೀಗೆ ಮಂಡ್ಯ ಕೈ ಮುಖಂಡರು ಷರತ್ತು ಹಾಕಿದ್ದಲ್ಲದೆ ಯಾವುದಕ್ಕೂ ಈ ಮಂಡ್ಯ ಚುನಾವಣೆಯನ್ನ ಜನರ ತೀರ್ಮಾನಕ್ಕೆ ಬಿಟ್ಟು ಬಿಡೋಣ ಎಂದಿದ್ದಾರೆ. ಈ ಮಂಡ್ಯ ವಿಚಾರದಲ್ಲಿ ಬಹುಶಃ ನಮ್ಮ ಸ್ನೇಹಿತರೇನಿದ್ದಾರೆ ಕುಮಾರಸ್ವಾಮಿಯವರು, ಅವರೇನೆ ಸೂಕ್ಷ್ಮವಾಗಿ ಹೇಳ್ಬೋದು. ಈ ಜಿಲ್ಲೆ ಒಂದನ್ನು ಸೈಲೆಂಟಾಗಿ ಬಿಟ್ಬಿಟ್ಟು ಜನರು ತೀರ್ಮಾನಕ್ಕೆ ಬಿಟ್ಬಿಡೋಣ, ಉಳಿದಂತೆ ನಾವೆಲ್ಲನೂ ಮೈತ್ರಿ ಸರ್ಕಾರದಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಅಂತ ನೆನ್ನೆ ಹೇಳಿದ್ದೆ ನಾನು ಮುಂದೆ ಬಂದವರಿಗೆ. ಈ ವಾತಾವರಣ ಅಂತ ಏನು ಕಾಂಟ್ರವರ್ಸಿಗೆ ಹೋಗಲ್ಲ. ನಮ್ಮ ಕಾರ್ಯಕರ್ತರು ಕೇಳ್ದಲ್ಲೇ ನಾವು ಸಹ ನಾಳೆ ಬೆಳಗ್ಗೆ ಎಲ್ಲನೂ ತೀರ್ಮಾನ ಅನೌನ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಅಧ್ಯಕ್ಷರು CLP ಲೀಡ್ರು ಏನು ಡೈರೆಕ್ಷನ್ ಕೊಡಬೇಕೋ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಕಾರ್ಯಕರ್ತರ ಜೊತೆ ಮಾತಾಡಿ ನಾವು ತೀರ್ಮಾನ ತಗೋತೀವಿ. ಇದೇ ಚಾನ್ಸ್ ಅಂತ ಒಂದು ವೇಳೆ ಸಿದ್ದು ಸಿಎಂಗೆ ಗುನ್ನ ಇಟ್ಟಿದ್ದೆ ಆದರೆ ನಿಖಿಲ್ ಸೋಲಿಗೆ ಖೆಡ್ಡಾ ತೋಡಿದ್ದೇ ಆದ್ರಂತೂ ಮೇ ನಂತರ ಸಿಎಂ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಲಿದ್ದಾರೆ. ಚುನಾವಣೆ ಇರೋದ್ರಿಂದ ಎಲ್ಲವನ್ನು ಸಹಿಸಿಕೊಂಡಿರುವ ಸಿಎಂ ಒಂದು ತನ್ನಪ್ಪ ಮಕ್ಕಳು ಸೋತ್ರೆ ಮಾತ್ರ ಅವರು ಕೈಗೊಳ್ಳೋ ನಿರ್ಧಾರ ಬಹು ಕಠಿಣ ಆಗಿರೋದ್ರಲ್ಲಿ ನೋ ಡೌಟ್. ಮಂಡ್ಯದಲ್ಲಿ ಇರ್ತಕ್ಕಂಥದ್ದು ಜಾತ್ಯತೀತ ಜನತಾದಳದ ವಿರುದ್ಧವಾಗಿ ಇಷ್ಟೆಲ್ಲ ಒಟ್ಟಾರೆ ಸೇರಿ JDSನ ಮಣಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದು ಏನಿದೆ ನೇರವಾಗಿ ಹೇಳ್ತೀನಿ. ಇದರಲ್ಲಿ ಏನಿಲ್ಲ, ಕಳೆದ 3 ತಿಂಗಳಿಂದ ನಡೀತಿರ್ತಕ್ಕಂಥ ಘಟನೆಗಳು ಮೇ 23ನೇ ತಾರೀಕು ನಂತರಲೇ ನಿಮ್ಗೆ ಉತ್ತರ ಕೊಡ್ತೀನಿ. ಇದೇ ಕಾರಣಕ್ಕೋ ಏನೋ ಶ್ರೀರಾಮುಲು ಮತ್ತೆ ಸರ್ಕಾರ ಪತನದ ಕನಸು ಕಾಣ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಅವರ ಪ್ರಕಾರ ದೋಸ್ತಿಗಳ ಕಚ್ಚಾಟದಿಂದಾಗಿಯೇ ಲೋಕಸಭಾ ಚುನಾವಣೆ ಬಳಿಕ ಮೈತ್ರಿ ಸರ್ಕಾರ ಮುರಿದು ಬೀಳುತ್ತೆ ಅಂತಿದ್ದಾರೆ. ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಜೆಡಿಎಸ್ನ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಈ ಫಲಿತಾಂಶ ಇದು ಮುಗಿದೋಗಲಿ. ಇದು ಮುಗಿದೋದ ನಂತರ ನೀವೆಲ್ಲರೂ ಕೂಡ ನೆನ್ಪಿಡ್ಕೊಂಡು, ಇವತ್ತು ನಾನು ನಿಮ್ಮ ಎದುರುಗಡೆ ನಿಂತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈ ಚುನಾವಣೆ ಮುಗಿದ ನಂತರ ಸರ್ಕಾರ ಪತನ ಆಗುತ್ತೆ. ಈ ಚುನಾವಣೆಗಳು ಮುಗಿದ ನಂತರ. ಒಟ್ಟಲ್ಲಿ ಈ ಎಲೆಕ್ಷನ್ ಸಿದ್ದು ಸೇಡೋ, ಗೌಡ್ರ ರಾಜಕಾರಣದ ಅಂತ್ಯವೋ ಅಥವಾ ಗೌಡರ ಗರ್ವ ಭಂಗವೋ, ಮೈತ್ರಿ ಸರ್ಕಾರ ಪತನದ ಲಕ್ಷಣವೋ ಏನೋ ಅಪ್ಪ, ಎಲ್ಲ ಫುಲ್ ಕನ್ಫ್ಯೂಷನ್. ಸದ್ಯ ಈ ಎಲ್ಲ ಕನ್ಫ್ಯೂಷನ್ಗಳಿಗೂ ಮೇ 23ರ ನಂತರ ಪಕ್ಕಾ ಉತ್ತರ ಸಿಗೋದು ಮಾತ್ರ ಖಂಡಿತ. ಒಟ್ನಲ್ಲಿ ದೋಸ್ತಿಗಳು ಮೈತ್ರಿ ಮಾಡಿಕೊಂಡಿದ್ದು ಈ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋಕೆ ಮೈತ್ರಿ ಮಾಡಿಕೊಂಡ್ವಿ ಅಂತ ಹೇಳ್ತಿದ್ದಾರೆ. ಈಗ ಅದೇ ಮೈತ್ರಿಯಿಂದ ತಾವೇ ಅಧಿಕಾರ ಕಳೆದುಕೊಳ್ಳೋ ಹಾಗಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.